ಆಲಯ ದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಶೂಲಗಿರಿ ತಾಲೂಕಿನ ಬಂಡಪಲ್ಲಿ ಅನ್ನುವಂಥ ಗ್ರಾಮದ ಹತ್ತಿರ ಇರುವಂಥ ಶಿವನ ದೇವಸ್ಥಾನವನ್ನು ನಾವು ದರ್ಶನ ಮಾಡೋಣ. ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಇತಿಹಾಸ ಇಲ್ಲ. ಈ ದೇವಸ್ಥಾನವನ್ನು ಈಗ ತಾನೇ ಅಂದರೆ 1 ರಿಂದ 1.5 ವರ್ಷದ ಹಿಂದೆ ಈ ನದಿಯ ಪಕ್ಕದಲ್ಲಿ ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದರೂ ಕೂಡ ಈ ಒಂದು ನದಿಯ ಪಕ್ಕದಲ್ಲಿ ಈ ದೇವಸ್ಥಾನ ಇರೋದ್ರಿಂದ ತುಂಬ ಜನ ಭಕ್ತರು ಈ ನದಿಯಲ್ಲಿ ಸ್ನಾನವನ್ನು ಮಾಡಿ ಶಿವನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ನದಿಯ ಪಕ್ಕದಲ್ಲಿ ಇರುವಂಥ ಈ ಶಿವನ ದೇವಸ್ಥಾನ ಹೇಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿಯೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೋ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಮರೆಯದೆ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ವಿಶೇಷವಾದ ದೇವಾಲಯಗಳ ಸಂಪೂರ್ಣ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರೋದು. ಹಾಗೆಯೇ ವಿಡಿಯೋಸ್ಗಳನ್ನ ನೋಡಿದ ಮೇಲೆ ದಯವಿಟ್ಟು ಒಂದು ಕಮೆಂಟ್ಸ್ನ ಮಾಡಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತೆ ಅಂತಲೂ ಕೂಡ ಖಂಡಿತ ತಿಳಿಸಿ. ಮತ್ತು ಎಲ್ಲರೂ ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಫೇಸ್ಬುಕ್ ಪೇಜ್, ಫೇಸ್ಬುಕ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಜಾಯ್ನ್ ಆಗಿ. ಹಾಗಾದ್ರೆ ಬನ್ನಿ ಈ ದೇವಸ್ಥಾನವನ್ನು ನಾವು ಕೂಡ ದರ್ಶನ ಮಾಡೋಣ. ನೀರು ಒಂಚೂರು ಕೆಳಗೆ ಸೋರಾಲಿದೆ ಚಪ್ರದಲ್ಲಿ. ನಮ್ಮ ಹೆಸರು ಬಂದು ಕೃಷ್ಣಪ್ಪ ಅಂತೇಳಿ, ಪಕ್ಕದಲ್ಲಿ ಕೊತ್ತುಗುರಿಗೆ ಅಂತೇಳಿ, ಇದು ಬಂದು ಬಂಡಪಲ್ಲಿ ಒಡ್ಡು ಅಂತೇಳಿ ಹೆಸರು ಇದಕ್ಕೆ. ಇದರಿಂದ ಬಂದು ದೇವಸ್ಥಾನ ಸ್ಟಾರ್ಟ್ ಮಾಡಿದ್ರು ಬಂದು ಕಂದಿಗುಪ್ಪ ಸ್ವಾಮಿಗಳು ಅಂತೇಳಿ, ಭೈರವ ಸ್ವಾಮಿ ಅಂತೇಳಿ ಅವರು ಬಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ದು. ಇದು ಮಾಡಿ 1 ವರ್ಷ ಆಗಿತ್ತು, 1 ವರ್ಷ 1.5 ವರ್ಷ ಆಗಿತ್ತು. ಇಲ್ಲಿ ಸುತ್ತಪಕ್ಕ ವಿಲೇಜವರೆಲ್ಲ ಇದು ಇವಾಗ ನೋಡ್ಕೊಂಡವ್ರೆ. ಅವರು ಸ್ವಾಮಿ ಬಂದು ವಾರಕ್ಕೆ 1 ದಿನ ಬರ್ತಾರೆ. ಇವರು ನಮ್ಮ ಹೊಸೂರು ಸ್ವಾಮಿ ಬಂದು ಆಯ್ತವಾರ ಬಂದು ಪೂಜೆ ಮಾಡ್ತಾವ್ರೆ.
ಇಲ್ಲಿ ಬಂದು ಜನ ಫುಲ್ಲಾಗಿ ಬರ್ತಾರೆ. ಬ್ಯಾಂಗ್ಳೂರು, ತಮಿಳ್ನಾಡಿಗೆ ಎಲ್ಲ ಊರೂ ಬರ್ತಾರೆ. ಕರ್ನಾಟಕ ಟೋಟಲು ಎಲ್ಲನೂ ಬರ್ತಾಯಿದ್ರು ಸ್ವಾಮಿ. ಈ ಬಂದು ತೆನ್ಪಣ್ಣಯ್ಯಾರು ಸ್ವಾಮಿ. ಇದು ತೆನ್ಪಣ್ಣಯ್ಯ ಹೊಳೆ ಹೆಸರು ಅಂದರೆ ತೆನ್ಪಣ್ಣಯ್ಯಾರು. ಇದು ಬಂದು ಇದು ಆವಲ್ಪಲ್ಲಿ ಡ್ಯಾಮಿಂದ ಬರುತ್ತೆ. ಹೊಸಕೋಟೆ ಸ್ಟಾರ್ಟ್ ಆಗಿ ಆವಲ್ಪಲ್ಲಿ ಡ್ಯಾಮು, ಕೆಳಗೆ ಬಂದು ಕೃಷ್ಣಗಿರಿ ಡ್ಯಾಮ್ ಬರುತ್ತಲ್ಲ, KRK ಡ್ಯಾಮ್, ಆ ಡ್ಯಾಮಿಗೆ ಹೋಗುತ್ತೆ. ಹಾಗೆ ಹೋಗಿ ಇದು ಸಮುದ್ರ ಸೇರುತ್ತೆ. ಎಲ್ಲಿ ಹೋಗಿ ಸಮುದ್ರ ಬೀಳ್ತಾ ಅಂತ ಹೇಳೋಕ್ಕಿಲ್ಲ. ಇಲ್ಲಿ ಬಂದು ಪೂಜೆ ನೋಡ್ತಾ ಇದ್ದೀರಿ. ಅವು ಇಲ್ಲಿ ಕೊತ್ತಗುರಿಗೆ ಗೌಡ್ರು ಅಂತೇಳಿ ಇಲ್ಲಿ ಬಂದು ಇಲ್ಲಿ ಮೈಂಟೈನೆಲ್ಲನೂ ನಾವು ಅದನ್ನು ನೋಡ್ತಾ ಇದ್ದೀವಿ ಸುಮ್ಮನೆ. ಅಲ್ಲಿ ಪಕ್ಕ ಬಾಮೈಗಳು ಬಂಡೆಟ್ಟಿಗಿರೋರೆಲ್ಲನೂ ಸ್ವಂತ ಬಂದೆನಲ್ಲೇ ಬಂದರೆಟ್ಟಿ, ಮೆಟ್ರೆ, ಈ ಕಡೆ ಕೊತ್ತಗುರಿಗೆ, ಗುಳ್ಳಿ ಮಂತಿಲಿ ಎಲ್ಲ ಒಂದು 5-6 ಗ್ರಾಮ. ಇದು ಕೊಂಚ ಪಾದಕ ಯಾವಾಗ ಜಾಸ್ತಿ ಭಕ್ತರು ಬರ್ತಾರೆ ಇಲ್ಲಿಗೆ ಸ್ವಾಮಿ? ಇಲ್ಲಿ ಬರೋದು ಒಂದು ಆಯ್ತವಾರ, ಶನಿವಾರ, ಸೋಮವಾರ 3 ದಿವಸ ಫುಲ್ ಕೂಟ ಇರುತ್ತೆ. ಏನಾದ್ರು ವಿಶೇಷವಾಗಿ ದೇವಸ್ಥಾನದಲ್ಲಿ ಏನೋ ನಡೆಯುತ್ತಾ ಇಲ್ಲಿ? ಎಲ್ಲ ಜಗ್ತರು ಬರ್ತಾರೆ, ಎಲ್ಲ ಅವ್ರವ್ರು ಮಕ್ಕಳು ಹೋಗ್ತಾರೆ. ಅವ್ರವ್ರಿಗೆ ಏನೇನು ಮಾಡೋದು ಅವ್ರವ್ರು ಬಂದು ಏನೋ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತೇಳಿ ಕೇಳ್ತವ್ರೆ. ಇನ್ನೂ ಏನೂ ಮಾಡಿಲ್ಲ, ಮಾಡ್ಬೋದು. ಈ ಸಲಹೆ ಮಾಡಿದವರು ಇಬ್ಬರು ಸ್ವಾಮಿ ಬಂಡೆಟ್ಟಿರು, ಇಲ್ಲಿ ಬಂಡಪಲ್ಲಿ ಅಂತೇಳಿ ಸಲಹೆ ಮಾಡಿದವರು ಮುರುಗನ್ ಅಂತೇಳಿ. ಅವರು ಬಂದು ಟೋಟಲ್ ಒಬ್ಬರೇ ಮಾಡಿದ್ರು ಅಂತೇಳಿ 75,000 ಅವ್ರು ಹಾಕಿ, ಇನ್ನೊಂದು ಸ್ವಾಮಿ ಒಂದು 25, ಇನ್ನೊಂದು ಸ್ವಾಮಿ ಒಂದು 25, 3 ಜನ ಹಾಕಿ ಮಾಡಿದ್ದು. ಈ ಗುಡಿ ಕಟ್ಟಿದವರು ಒಂದು ಸ್ವಾಮಿ, ಹೀಗೆ ಒಬ್ಬೊಬ್ಬರು ಒಂದೊಂದು ಮಾಡ್ಯವ್ರ ಸ್ವಾಮಿ ಇದೆ. ಆಮೇಲೆ ಇದು ಜಿಲ್ಲೆ ಯಾವುದು, ತಾಲೂಕು ಯಾವುದು, ಊರು ಯಾವುದು ಸ್ವಾಮಿ? ಇದು ಕೃಷ್ಣಗಿರಿ ಜಿಲ್ಲೆ, ಸೂಳಗಿರಿ ತಾಲೂಕು, ಬಂಡಪಲ್ಲಿ ಇದು. ಸ್ಟ್ಯಾಂಡರ್ಡ್ ಮೇಂಟೆನೆನ್ಸ್ ಅಣ್ಣ, ನನಗೆ ಗೀಡ್ ಸೆಟ್ ಮಾಡ್ಕೊಡೋಣ ಅದನ್ನು ಫ್ರೇಮ್